ಗಂಧರ್ವಲೋಕ, ಸ್ವರ್ಣ ಖಚಿತ ಮಾಯಾನಗರಿ. ರಾಜ ಅಥರ್ವದೇವನ ಸಾಮ್ರಾಜ್ಯದಲ್ಲಿ ಸಮೃದ್ಧಿ ಸಂಭ್ರಮಗಳಿಗೆ ಕೊರತೆ ಇರಲಿಲ್ಲ. ಇದನ್ನು ಸಹಿಸದ ಈ ಅಥರ್ವದೇವನ ಕುತಂತ್ರಿ ತಮ್ಮ ಧನಂಜಯ ರಾಜನನ್ನು ಸೆರೆ ಹಿಡಿಯುತ್ತಾನೆ. ಈಗ ತಾನೇ ಕಣ್ಣು ಬಿಟ್ಟಿರುವ ರಾಜಕುಮಾರನ ಜೀವ ಉಳಿಸಲು ರಾಣಿ ಉತ್ಕಲ ಹರಸಾಹಸ ಪಡುತ್ತಿದ್ದಾಳೆ. ಅವಳು ರಾಜಕುಮಾರನನ್ನು ಭೂಲೋಕಕ್ಕೆ ಕಳುಹಿಸುತ್ತಾಳೆ. ಆ ಸೂರ್ಯದೇವ ನಿನ್ನನ್ನು ಕಾಪಾಡುತ್ತಾನೆ ಕಂದ. ನಿನ್ನನ್ನು ಮತ್ತೆ ಈ ಗಂಧರ್ವ ಲೋಕಕ್ಕೆ ಕರೆತರಲು ಈ ಪದಕ ಒಂದೇ ದಾರಿ. ಆದಿತ್ಯ ಹೃದಯಂ ಪುಣ್ಯಂ ಸರ್ವ ಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶಿವಂ. ಈಗ 27 ವರ್ಷಗಳು ಕಳೆದಿವೆ. ಈಗಲೂ ಗಂಧರ್ವ ಲೋಕಕ್ಕೆ ಧನಂಜಯನ ತೊಂದರೆ ತಪ್ಪಿಲ್ಲ. ಮಹಾಮಂತ್ರಿಗಳೇ, ಗಂಧರ್ವ ಮಹಾಮಂಡಲೇಶ್ವರ ರಾಜ ಧನಂಜಯನ ಆಜ್ಞೆಯಂತೆ ರಾಜದ್ರೋಹದ ಆರೋಪದ ಮೇಲೆ ಇಂದು ನಿಮಗೆ ಮರಣದಂಡನೆ ವಿಧಿಸಲಾಗಿದೆ. ಸಾಯುವ ಮುನ್ನ ನಿಮ್ಮದೇನಾದರೂ ಕೋರಿಕೆ? ಘೋರ ರಾಜದ್ರೋಹಿ ನಾನಲ್ಲ, ಧನಂಜಯ. ಅಣ್ಣನನ್ನು ಸೆರೆಮನೆಗೆ ಹಾಕಿ ಮೋಸದಿಂದ ಮಯೂರ ಸಿಂಹಾಸನ ಹತ್ತಿದ ಧನಂಜಯ ಯಾವ ಗಂಧರ್ವರಿಗೂ ರಾಜನಲ್ಲ. ಗಂಧರ್ವ ಲೋಕದ ನಿಜವಾದ ದೊರೆ ಅಥರ್ವದೇವ. ಸಾಯುವ ಮುನ್ನ ಭ್ರಮ ನಿರಸನವಾಗಿ ಬಡಬಡಾಯಿಸಬೇಡಿ ಮಹಾಮಂತ್ರಿಗಳೇ. ನಿಮ್ಮನ್ನು ಉಳಿಸಲು ಯಾರು ಬರುತ್ತಾರೆ? ಬ್ರಹ್ಮ, ವಿಷ್ಣು, ಮಹೇಶ್ವರರೇ. ಸೂರ್ಯದೇವನ ಆರಾಧಕಿ, ಯುದ್ಧ ಪ್ರವೀಣೆ, ನನ್ನ ಮಗಳು ಆಮ್ರಪಾಲಿ. ಏಕಶ್ಚಿತ್ ಒಬ್ಬ ಗಂಧರ್ವ ಕನ್ಯೆ ಈ ಘೋರನನ್ನು ಸೋಲಿಸುತ್ತಾಳೆಯೇ? ಇಂದು ನಿಮ್ಮ ಸಾವು ಖಚಿತ ಭದ್ರದೇವಾ. ಇಡೀ ಗಂಧರ್ವ ಲೋಕದಲ್ಲಿ ಅವಳನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಅವಳು ವೇಗದಲ್ಲಿ ವಾಯುವಂತೆ, ಶೌರ್ಯದಲ್ಲಿ ಇಂದ್ರನಂತೆ, ಕ್ರೋಧದಲ್ಲಿ ತುರ್ಕಿಯಂತೆ. ಆಮ್ರಪಾಲಿ ಘೋರ.
ಧನಂಜಯನ ಆಸ್ಥಾನದಲ್ಲಿ ನೃತ್ಯ ಮಾಡಲು ಲಾಯಕ್ಕಾದ ನೀನು ಈ ಘೋರನನ್ನು ಸೋಲಿಸಲು ಸಾಧ್ಯವೇ? ಮಹಾಮಂತ್ರಿಗಳೇ, ಮೊದಲು ನಿಮ್ಮ ಪ್ರೀತಿಯ ಪುತ್ರಿಯ ಸಂಹಾರ, ನಂತರ ನಿಮ್ಮ ಸರದಿ. ಪಿತಾಶ್ರೀ, ನಿಮಗೇನೂ ಆಗಲಿಲ್ಲ ಅಲ್ಲವೇ? ನೀನು ಇರುವಾಗ ನನಗೆ ಯಾರ ಭಯ ಮಗಳೇ? ಇಡೀ ಗಂಧರ್ವ ಲೋಕದ ಮೇಲೆ ಅಪಾಯದ ನೆರಳಿದೆ. ಗಂಧರ್ವ ಮಯೂರ ಸಿಂಹಾಸನದ ಮೇಲೆ ನಿಜವಾದ ದೊರೆ ಕುಳಿತರೆ ಮಾತ್ರ ಶಾಂತಿ ನೆಲೆಸಲು ಸಾಧ್ಯ. ಆದರೆ ರಾಜ ಅಥರ್ವದೇವರು ಕಾರಾಗೃಹದಲ್ಲಿರುವರಲ್ಲವೇ? ಹೌದು ಆಮ್ರಪಾಲಿ, ನಿಜ. ಆದರೆ ನಿನ್ನಿಂದ ಈ ಗಂಧರ್ವ ಲೋಕದಿಂದ ಒಂದು ವಿಷಯವನ್ನು ಮುಚ್ಚಿಟ್ಟಿದ್ದೇನೆ. ಏನದು ಪಿತಾಶ್ರೀ? ಅಥರ್ವದೇವರ ಪುತ್ರ ಗಂಧರ್ವ ರಾಜಕುಮಾರ ಇನ್ನೂ ಬದುಕಿದ್ದಾರೆ. ರಾಜಕುಮಾರನ ಜೀವ ಉಳಿಸುವ ಸಲುವಾಗಿ ಧನಂಜಯನ ಕ್ರೂರ ದೃಷ್ಟಿಯಿಂದ ತಪ್ಪಿಸಲು ರಾಜಕುಮಾರನ ಅವಸಾನವಾಯಿತೆಂದು ಸುಳ್ಳು ಸುದ್ದಿ ಹಬ್ಬಿಸಬೇಕಾಯಿತು. ಎಲ್ಲಿದ್ದಾರೆ ಹೇಳಿ ಪಿತಾಶ್ರೀ? ಎಲ್ಲಿದ್ದರೂ ಈ ಆಮ್ರಪಾಲಿ ಅವರನ್ನು ಕರೆತರುತ್ತಾಳೆ. ಭೂಲೋಕದಲ್ಲಿ ಅರ್ಸು ಮನೆಯವರು ಬಂದಿದ್ದಾರೆ. ವಜ್ರದ ವ್ಯಾಪಾರಿಗಳು. ಅಲ್ಲಪ್ಪ, ಇಷ್ಟೊಂದೆಲ್ಲ ಹೂವು ಯಾಕೆ ತರಕ್ ಹೋದ್ರಿ? ನಮ್ಮ ಮಾಯಿ ಹೇಳಿದ್ದಾರೆ ಅಂದ್ರೆ ಅದನ್ನ ಮೀರಕ್ಕಾಗತ್ತಾ? ಅದು ಅಲ್ಲದೆ ಇಲ್ಲಿರೋ ಒಂದೊಂದು ಹೂವು ನನಗೆ ನಮ್ಮ ಮನೆಯಲ್ಲಿರೋ ಒಬ್ಬೊಬ್ರು ವ್ಯಕ್ತಿತ್ವನೂ ನೆನ್ಪು ಮಾಡುತ್ತೆ. ಈ ಗುಲಾಬಿ ನಮ್ ಶಾಂತದುರ್ಗ ಅರಸಿದ ಹಾಗೆ. ಮಾಯಿ, ನಮ್ಮ ಅಜ್ಜಿ, ಗುಲಾಬಿಗೆ ಮುಳ್ಳು ಜಾಸ್ತಿ, ಚುಚ್ಚುತ್ತೆ ಅಂತ ಜನ ದೂರ ಹೋಗ್ತಾರೆ. ಆದ್ರೆ ಆ ಮುಳ್ಳಿಂದ ದಾಟಿದ್ರೆ ಈ ಗುಲಾಬಿ ಎಲ್ರಿಗೂ ಇಷ್ಟ ಆಗತ್ತೆ. ಈ ಮಲ್ಲಿಗೆ ಹೂ ಇದೆಯಲ್ಲ, ನಮ್ಮ ಅಮ್ಮನ ತರ ದೇವಯಾನಿ ಅರಸ್. ಈ ಮಲ್ಲಿಗೆ ಹೂ ಇಷ್ಟು ಚಿಕ್ಕದಾದ್ರೂ ತನ್ನ ಸುತ್ತ ಇರೋ ಜಾಗರ ಪರಿಮಳದಿಂದ ತುಂಬಿರತ್ತೆ. ನಮ್ಮ ಅಮ್ಮನೂ ಹಾಗೆ. ಮನೇಲಿ ಇದ್ದಾರೆ ಅಂತಾನೆ ಗೊತ್ತಾಗಲ್ಲ, ಆದ್ರೆ ಎಲ್ರಿಗೂ ಏನ್ ಬೇಕು ಏನ್ ಬೇಡ ಎಲ್ಲ ನೋಡ್ಕೊಂಡಿರ್ತಾರೆ. ಈ ಚೆಂಡು ಹೂವ ನಮ್ಮ ಅಪ್ಪನ ತರ ಸತ್ಯಜಿತ್ ಅರಸ್. ಚೆಂಡು ಹೂವಾಗೆ ಪರಿಮಳ ಇರಲ್ಲ, ಅದಕ್ಕೆ ಯಾರು ಇದ್ರ ಬಗ್ಗೆ ಯೋಚನೆನೇ ಮಾಡಲ್ಲ. ಆದ್ರೆ ಎಲ್ಲಾ ಫಂಕ್ಷನ್ ಡೆಕೋರೇಷನ್ಗೂ ಇದು ಬೇಕೇ ಬೇಕು. ಅಪ್ಪಂದ್ರು ಹಾಗೆ, ಎಲ್ರೂ ಅಮ್ಮಂದ್ರ ಬಗ್ಗೆನೇ ಮಾತಾಡ್ತಾರೆ. ಆದ್ರೆ ತಂದೆ ಪ್ರೀತಿ ಇಲ್ಲ ಅಂದ್ರೆ ಮಕ್ಳಿ ಜೀವನ ಖಾಲಿ ಖಾಲಿ. ಈ ಜೋಡಿ ಹೂವ ಇದೆಯಲ್ಲ, ಇದು ಸೇಮ್ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಇದ್ದ ಹಾಗೆ. ಮಂದಾಕಿನಿ ಮತ್ತೆ ಇಂದ್ರಜಿತ್ ಅರಸ್ ಯಾವಾಗ್ಲೂ ಕಿತ್ತಾಡ್ತಾನೆ ಇರ್ತಾರೆ, ಆದ್ರೆ ಜೊತೆ ಮಾತ್ರ ಬಿಡಲ್ಲ. ಪಿತಾಶ್ರೀ, ಇದು ಸೂರ್ಯದೇವ ಆಶೀರ್ವದಿಸಿಕೊಟ್ಟ ಪದಕ. ಇದರ ಇನ್ನರ್ಧ ಭಾಗದ ಸಹಾಯದಿಂದ ರಾಜಕುಮಾರ ಭೂಮಿಯನ್ನು ಪ್ರವೇಶ ಮಾಡಿದ್ದರು. ಪುತ್ರಿ, ಬಹುಶಃ ಅವರಿಗೆ ತಾವು ಗಂಧರ್ವ ಅನ್ನುವ ಅರಿವು ಇರುವುದಿಲ್ಲ. ಸಾಮಾನ್ಯ ಮನುಷ್ಯನಾಗಿ ಜೀವಿಸುತ್ತಿರಬಹುದು. ಅವರಿಗೆ ಸತ್ಯದ ಪರಿಚಯ ಮಾಡಿಸಿ ಮತ್ತೆ ಅವರನ್ನು ಗಂಧರ್ವ ಲೋಕಕ್ಕೆ ಕರೆತರುವ ಜವಾಬ್ದಾರಿ ನಿನ್ನದು ಮಗಳೇ.
ರಾಜಕುಮಾರ ಹತ್ತಿರವಿದ್ದಾಗ ನಿನ್ನ ಕೈಯಲ್ಲಿರುವ ಪದಕ ಹೊಳೆಯುತ್ತದೆ. ಜೋಪಾನ ಮಗಳೇ, ಈ ಪದಕವನ್ನು ಕಳೆದರೆ ರಾಜಕುಮಾರನನ್ನು ಹುಡುಕುವ ಆಸೆ ಮಣ್ಣು ಪಾಲಾಗುತ್ತದೆ. ಈ ಪದಕವನ್ನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡಿಕೊ. ನಾನು ಹೇಳಿಕೊಟ್ಟ ಸೂರ್ಯ ಮಂತ್ರ ನೆನಪಿದೆಯಲ್ಲವೇ? ಜಪಿಸು. ಆ ಸೂರ್ಯದೇವನ ಕೃಪೆ ನಿನ್ನನ್ನು ಭೂಲೋಕಕ್ಕೆ ಕರೆದೊಯ್ಯುತ್ತದೆ. ನಿಮ್ಮ ಆಜ್ಞೆಯಂತೆಯೇ ಆಗಲಿ ಪಿತಾಶ್ರೀ. ಯಾವುದೇ ಕಾರಣಕ್ಕೂ ರಾಜಕುಮಾರನಿಲ್ಲದೆ ಗಂಧರ್ವ ಲೋಕಕ್ಕೆ ನಾನು ಮರಳುವುದಿಲ್ಲ. ಮೊನ್ನೆಯವರೆಗೂ ಆಟಿಕೆಯ ಕತ್ತಿ ಗುರಾಣಿ ಹಿಡಿದು ಆಡುತ್ತಿದ್ದವಳು ನೀನು. ಇಂದು ಗಂಧರ್ವ ಲೋಕದಲ್ಲಿಯೇ ಸರಿಸಾಟಿ ಇಲ್ಲದ ಯೋಧೆಯಾಗಿರುವೆ. ನಿನ್ನನ್ನು ನೋಡಿದರೆ ಗರ್ವ ಉಂಟಾಗುತ್ತದೆ. ಭೂಲೋಕದಲ್ಲಿ ಅಡೆತಡೆ ಬರಬಹುದು, ಆದರೆ ಅದನ್ನು ನನ್ನ ಮಗಳು ಎದುರಿಸಿ ವಿಜಯಶಾಲಿಯಾಗುತ್ತಾಳೆ ಎಂಬುದು ನನ್ನ ನಂಬಿಕೆ. ಹೋಗಿ ಬಾ ಮಗಳೇ. ಅಳಬೇಡ ಮಗಳೇ. ಯೋಧೆಯ ಕಣ್ಣಲ್ಲಿ ಕ್ಷಾತ್ರದ ಹೊಳಪಿರಬೇಕೇ ವಿನಃ ಕಣ್ಣೀರಲ್ಲ. ಆ ಸೂರ್ಯದೇವ ನಿನ್ನನ್ನು ಕಾಪಾಡುತ್ತಾನೆ. ವಿಜಯೀ ಭವ. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶಿವಂ. ಗಂಧರ್ವಲೋಕಕ್ಕೆ ಒಳಿತಾಗಲು ನನ್ನ ಮಗಳನ್ನೇನೋ ಕಳುಹಿಸಿಕೊಟ್ಟೆ. ಆದರೆ ಆಮ್ರಪಾಲಿಗೆ ಏನಾದರೂ ಆದರೆ, ಸೂರ್ಯದೇವ, ನೀನೇ ನನ್ನ ಮಗಳನ್ನು ಕಾಪಾಡಬೇಕು.